ನಮಸ್ಕಾರ. ಉದ್ರಿ ಮಂದಿ ಅಂತ ಪ್ರಸಿದ್ಧ ಆಗಿರುವಂಥ ಶರಬಪ್ಪ ಅವ್ರನ್ನ ಇವತ್ತು ಭೇಟಿ ಮಾಡಿದ್ದೀವಿ. ಅವ್ರು ಉದ್ರಿ ಕೆಲಸ ಏನೇನು ಮಾಡ್ತಾರಂತ ಹೇಳ್ತಾರ, ಮತ್ತು ಅವರು ಎಲ್ಲ ತಿರುಗಾಡೋ ಜಾಗ ಯಾವುದು, ಅವ್ರ ಅಡ್ಡ ಯಾವುದು, ಅವ್ರ ದಿನ ಕೆಲಸ ಏನು ಮಾಡ್ತಾರೆ ಅದೆಲ್ಲ ಕೇಳಮ್ರಿ. ಉದ್ರಿ ಮಂದಿ ಅಂತ ಪ್ರಸಿದ್ಧ ಆಗಿರುವಂಥ ನಮ್ಮ ಶರಬಪ್ಪ ಅವ್ರನ್ನ ಭೇಟಿಯಾಗಿದ್ದೀವಿ. ಅವ್ರು ಕೇಳಮ್ರಿ ಪ್ರಶ್ನೆ ಏನಂತ. ಶರಬಪ್ಪ ದಿನ ಡೈಲಿ ನೀವೇನು ಕೆಲಸ ಮಾಡ್ತೀರಿ? ದಿನ ಊಟ ಮಾಡ್ತೀನಿ, ಸ್ನಾನ ಮಾಡ್ತೀನಿ, ಓಕೆ, ಪಬ್ಜಿ ಆಡ್ತೀನಿ, ಹಾಂ, ಸ್ವಚ್ಛನ ಮನೆಯವ್ರು ಬಂದು ಬಿದ್ಕೊಂಡು ಸ್ವಲ್ಪ ವಾಯ್ಸ್ ಕೊಡ್ರಿ, ಇಲ್ಲ ವಾಯ್ಸ್ ಗಟ್ಟಿಗೆ ಮಾತಾಡಿ. ಊಟ ಮಾಡ್ತೀನಿ 10 ಗಂಟೆಗೆ, 11 ಗಂಟೆ ನೆಟ್ ಕಾಸತ್ತ ಫೋನ್ ಯೂಸ್ ಮಾಡ್ತೀನಿ. ಓಕೆ, ಆಮೇಲೆ ಬಂದು ಇಲ್ಲಿ ಮಲ್ಕೊಂತೀನಿ. ಈ ಅಡ್ಡದ ಹೆಸರು ಏನಂತ ಕರಿತೀರಾ ನೀವು? ಈ ಅಡ್ಡದ ಹೆಸರು ಸ್ವಚ್ಛನ ಮನೆ ಅಂತ ಕರಿತೀನಿ. ಡೈಲಿ ಇಲ್ಲೇ ಇರ್ತೀರಾ ನೀವು? ಡೈಲಿ ಇಲ್ಲೇ. ಎಷ್ಟು ಜನ ಇದ್ದೀರಾ ನಿಮ್ದೆಲ್ಲ? 4-5 ಜನ ಇದ್ರು. 4 ಜನ. ಉಳ್ದವ್ರು ಇಲ್ಲಿ ಕಾಣ್ತಾನೆ ಇಲ್ಲ ಅವರು? ಅವರೆಲ್ಲ ಕೆಲ್ಸಕ್ಕೆ ಹೋಗಿದ್ರು. ಹೌದಾ? ನೀವು ಒಬ್ರೇನ ಕಾಲಿರೋದು? ನಾವು ಒಬ್ಬರೇ ಖಾಲಿ. ಮತ್ತೆ ಮನೇಲಿ ಊಟ ಬೀಟ ಯಾರು ಹಾಕ್ತಾರ ಊಟ? ಮನೇಲಿ ಯಾರು ಇರ್ಲಾರ ನಾವು ಊಟಕ್ಕೆ ಹೋಗ್ತೀವಿ. ಹೌದಾ? ಮನೇಲಿ ಎಲ್ಲರೂ ಇದ್ದಾಗ ಊಟಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ಬೈತಾರೆ. ಹಾಂ, ಬೈತಾರೆ ಅಂದ್ಬಿಟ್ಟು ನಾವು ಮನೆಗೆ ಹೋಗಲ್ಲ. ಹೌದಾ? ಎಷ್ಟು ಗಂಟೆಗೆ ನೀವು ಡೈಲಿ ಮನೆಗೆ ಹೋಗೋದು ಊಟಕ್ಕೆ? 1:30. ಬೆಳಗ್ಗೆ ಊಟ ಮಾಡಿ ಒಮ್ಮಲಿಗೆ ಬರ್ತೀರಿ ಈ ಕಡೆ? ಬೆಳಗ್ಗೆ ಹೋದ್ರೆ ಮತ್ತೆ ಮಧ್ಯಾಹ್ನನೇ? ಮಧ್ಯಾಹ್ನ. ಸಾಯಂಕಾಲ ಹೋಗ್ತೀರಿ ಮತ್ತೆ? ಸಾಯಂಕಾಲ. ನೈಟ್ ಊಟ ಮಾಡಿ ಮತ್ತೆ ಎಲ್ಲಿ ಮಲ್ಕೋದು? ಮನೆಗನ್ನ ಈ ಕಡೆ ಹೋಗ್ತೀರಾ? ಹೋಗ್ತೀವಿ. ಹೊಲ್ಕ್ ಹೋಗ್ತೀರಾ? ಯಾಕೆ ಮನೇಲಿದ್ರೆ ಬೈತಾರಾ? ಅಲ್ಲಿ ಯಾರು ಡಿಸ್ಟರ್ಬ್ ಇರೋದು? ಹೌದಾ? ನೆಮ್ಮದಿ ಜೀವನ. ಏನು ಎಲ್ಲ ಬರೀ ಮಲ್ಕೋದೇ ಆಗ್ತಾರೆ? ಏನು ಸ್ಪೋರ್ಟ್ಸ್ ಬಿಟ್ಸ್ ಏನು ಆಡಲ್ವ ನೀವು? ಆಡ್ತೀವಿ. ಎಷ್ಟು ಗಂಟೆಗೆ ಆಡ್ತೀರಾ? 5:30. ಅವರೆಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾರ ಅವರು? ಹೋಗ್ತಾರೆ ಕಾಲೇಜ್, ಸ್ಕೂಲ್. ನೀವು ಯಾಕೆ ಕಾಲ ಆಗಿರೋದು? ನಾವು ಇಂಟ್ರೆಸ್ಟ್ ಇಲ್ವಾ ನಿಮಗೆ? ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ನಿಮಗೆ? ಹಿಂಗೆ ಖಾಲಿ ಕುಂದ್ರೋದು. ಹಿಂಗೆ ಖಾಲಿ ಕುಂದ್ರೋದು, ಬೀಟ ತಿರುಗಾಡೋದು. ಈಗೆಲ್ಲ ಜಾತ್ರೆ ಬಿದ್ರೆ ಬಂತಲ್ಲ, ರೊಕ್ಕ ಹೆಂಗೆ ಮಾಡ್ತೀರಾ? ಡ್ರೆಸ್ ಬಟ್ಟೆಗಳು ಹೆಂಗೆ ಮಾಡ್ತೀರಾ? ಜಾತ್ರೆ ಏನಿಲ್ಲ, ಒಳ್ಳೆ ಒಳ್ಳೆ ಬಟ್ಟೆ ಹಾಕಿ ನೋಡೋದು. ನಾವು ಇದೇ ಡ್ರೆಸ್ಸಲ್ಲಿ ಇರೋದು. ಊಟ ಮಾಡೋದು, ಒಂದು ಒಳ್ಳೆ ಗಿಡಕ್ಕೆ ಹೋಗಿ ಊಟ ಮಾಡಿ ಮಲ್ಕೋದು. ಮತ್ತೆ ಜೀವನ ಹಿಂಗೇನಾ? ಜೀವನ ಅಷ್ಟೇ. ಮತ್ತೆ ಮುಂದೆ ಏನು ಮಾಡೋದು? ಫ್ಯೂಚರ್ನಲ್ಲಿ ಏನು ಸಾಧನೆ? ಫ್ಯೂಚರ್ ಬಗ್ಗೆ ಮುಂದೆ ಯೋಚನೆ ಇಲ್ಲ. ಏನು ಯೋಚನೆ ಇಲ್ಲ, ಅದೇ ಉಣೋದು ತಿನ್ನೋದು ಮಲ್ಕೋದು. ಹಿಂಗಾದ್ರೆ ಹೆಂಗೆ ಸೇರ್ಬೋದ್ರೆ? ಮುಂದೆ ಏನಾದರೂ ಮಾಡ್ಬೇಕು ತಾನೆ? ಅಷ್ಟೇ ರೀ ಜೀವನ. ಅಷ್ಟೇನೆ ಜೀವನ? ಎಲ್ಲ ನೋಡಿ ಜನ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ನೀವೆಲ್ಲ ಹಿಂಗೆ ಮಾಡಿದ್ರೆ ಹೆಂಗ್ರಿ? ಇಂಟ್ರೆಸ್ಟ್ ಇಲ್ಲ. ದುಡ್ಡು ಮಾಡಿದವನು ಅಲ್ಲಿಗೆ ಹೋಗ್ತೇನೆ, ದುಡ್ಡು ಇರ್ಲಾರ್ದವನು ಅಲ್ಲಿಗೆ ಹೋಗ್ತಾನೆ. ಒಟ್ಟು ಶ್ರೀಮಂತನು ಮಣ್ಣಲ್ಲೇ, ಬಡವನು ಮಣ್ಣಲ್ಲೇ ಅಂತ ಹೋಗೋದು ನಿಮ್ಮ ಅಭಿಪ್ರಾಯ? ದುಡ್ಡು ಶಾಶ್ವತ. ದುಡ್ಡು ಶಾಶ್ವತ. ಮತ್ತೆ ಏನ್ ಶಾಶ್ವತ? ನೆಮ್ಮದಿ ಶಾಶ್ವತ, ಮನುಷ್ಯತ್ವ ಶಾಶ್ವತ. ಮನುಷ್ಯತ್ವ ಶಾಶ್ವತ, ಕರೆಕ್ಟ್. ಆದ್ರೆ ಜಗತ್ತಿನಲ್ಲಿ ದುಡ್ಡು ಇರ್ಲಿಲ್ಲ ಅಂದ್ರೆ ಏನು ಮಾಡಲ್ಲ? ಅದೇನು ಮಾಡಲ್ಲ. ದುಡ್ಡು ಇವಾಗ ಸಿಟಿಯಲ್ಲಿ ದುಡ್ಡು ಇದ್ರೇನೆ ಜೀವನ. ಹಳ್ಳಿಯಲ್ಲಿ 1 ರೂಪಾಯಿ ಇಲ್ಲ ಅಂದ್ರೂ ಕೂಡ ಜೀವನ ಮಾಡ್ಬೋದು. ಅದು ನೀವ್ ಹೇಳೋದು ಕರೆಕ್ಟೇ. ಸಿಟಿಯಲ್ಲಿ ದುಡ್ಡು ಬೇಕು, ದುಡ್ಡು ಇಂಪಾರ್ಟೆಂಟ್. ಹಳ್ಳಿಯಲ್ಲಿ ನೆಮ್ಮದಿ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಿದ್ದೀರಾ. ಆದ್ರೆ ದುಡ್ಡು ಕೊಡ್ಲಾರ್ದು ಏನು ಬರಲ್ಲ, ಅದಕ್ಕೆ ಅಂತೀರಾ? ಅದು ಕರೆಕ್ಟೇ. ನಮ್ಗೆ ಇಲ್ಲಿ ಹಳ್ಳಿಯಲ್ಲಿ ದುಡ್ಡು ಬೇಕು, ನೆಮ್ಮದಿ ಜೀವನ. ಹೊಲದಲ್ಲಿ ಕೆಲಸ ಮಾಡ್ತೀವಿ, ತಿಂತೀವಿ. 4 ಜನಕ್ಕೆ ನಿಮ್ದು ಹೆಸರು ಹೆಂಗೆ ಗೊತ್ತಾಗಬೇಕು? ಸಮಾಜಕ್ಕೆ ತಿಳಿಸ್ಬೇಕಲ್ಲ. ಸಮಾಜಕ್ಕೆ ನಾ ಏನಂತ ತಿಳಿಸಿ ಅವಶ್ಯಕತೆ. ನಾವು ನೆಮ್ಮದಿ ಆಗಿದ್ರೆ ಸಾಕು. ನಾವು ನೆಮ್ಮದಿ ಆಗಿದ್ರೆ ಸಾಕು. ನಮ್ಮಿಂದನೇ ಇದ್ದು ನಮ್ಗೆ ಬೆನ್ನಿಂದ. ಅದು ಕರೆಕ್ಟೇ ಬಿಡಿ. ನಮ್ಮಿಂದ ಇದ್ದು ನಮಗೆ ಚೂರಾಗ್ತಾರೆ, ಅದು ಕರೆಕ್ಟ್. ಮತ್ತೆ ಡೈಲಿ ಇಷ್ಟೇನಾ ನಿಮ್ದು? ಇಷ್ಟೇ ನಮ್ಗೆ. ಮತ್ತೆ ಆಯ್ತು, ಉದ್ರಿ ಮಂದಿ ಅಂತ ಪ್ರಸಿದ್ಧ ಆಗಿರುವಂತ ನೀವು ತುಂಬಾ ಹಾರ್ಡ್ ವರ್ಕ್ನಿಂದ ಇದು ಕಷ್ಟ ಅಲ್ಲ ಇದೆಲ್ಲ ಹಿಂಗ್ ಮಾಡ್ಬೇಕಂದ್ರೆ? ಈ ಡಬಲ್ ಗುಂಡಿಗೆ ಇರೋನೇ ಮಾಡ್ಬೇಕಿದ್ದಲ್ಲ, ಸಿಂಗಲ್ ಗುಂಡಿ ಇದ್ದು ಹಂಗೆ ಆಗಲ್ಲ. ಈಗ ನಮ್ಮಂತವ್ರು ಮಾಡಿದ್ರೆ ಏನು ಆಗಲ್ವಾ? ಆಗಲ್ಲ, ನಮ್ಮಿಂದ ಆಗಲ್ವಾ? ಇದಕ್ಕೆ ಡಬಲ್ ಗುಂಡಿಗೆ ಬೇಕು. ಡಬಲ್ ಗುಂಡಿಗೆ ಇರ್ಬೇಕಿದ್ದಾರೆ. ಓಹೋ, ಅವ್ರು 4 ಜನ ಫ್ರೆಂಡ್ಸ್ ಇದಾರೆ, ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಈ ಅಡ್ಡಲ್ಲಿ ಕುಂದಿರ್ತಾರೆ ಅಂತ ಹೇಳ್ತಾರೆ. ಸಿಂಗಲ್ ಗುಂಡಿಗೆ ಇರೋರು ಮಾತ್ರ. ನೀವು ಅವ್ರ ಜೊತೆ ಕೆಲ್ಸಕ್ಕೆ ಹೋಗಲ್ಲಲ್ವಾ? ಇಂಟ್ರೆಸ್ಟ್ ಇಲ್ಲ ನಮ್ಗೆ. ಎದ್ರಲ್ಲಿ ಇಂಟ್ರೆಸ್ಟ್ ಇದೆ ಸರ್? ಅವ್ರೆ ಓದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೀರಾ, ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೀರಾ. ಈ ಜೀವನ ಮೇಲೆ ಇಂಟ್ರೆಸ್ಟ್ ಇಲ್ಲ. ಬದುಕಿದ್ರೆ ಅಷ್ಟೇ, ಬದುಕಿದ್ರೆ ಅಷ್ಟೇ ಅಲ್ವಾ? ಯಾವಾಗ ಸಾಧ್ಯ ಅನ್ನೋದು ಗೊತ್ತಿಲ್ಲ, ಬದುಕು ಅನ್ನೋದು ಗೊತ್ತಿಲ್ಲ. ಸಾವು ಬಂದಾಗ ಸತ್ತೋಗ್ಬಿಡತ್ತೆ. ಇಲ್ಲಿ ಒಬ್ಬರೇ ಕುಂದಿರ್ತೀರಿ, ಮನಸ್ಸು ಬರ್ತಾರೆ? ಬರುತ್ತೆ. ಪ್ರಕೃತಿ ಸೌಂದರ್ಯ ನೋಡ್ಕೊಂಡು ಕಾಲಕ್ಕೆ. ಹಂಗೇನಾ? ಪಬ್ಜಿ ಬಗ್ಗೆ ಆಡ್ತೀರಾ ನೀವು? ಪಬ್ಜಿ ಆಡ್ತೀರಾ? ಯಾವಾಗ ಟೈಮ್ ಪಾಸ್ ಮಾಡಿ ರೀಲ್ಸ್ ಜಾಸ್ತಿ ನೋಡ್ತೀರಾ ಅನ್ಸುತ್ತಲ್ಲ ನೀವು? ರೀಲ್ಸ್, ಮೊಬೈಲ್, ನೆಟ್ ಕೆಲಸ ಅಂತ ಮಾಡೋದು. ಓಹೋ, ಹಂಗನಾ?